ಆತ್ಮೀಯ H16 ನ್ಯೂಸ್ ಅರ್ಥಾತ್ ತಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, SCSP TSP ಈ ಎರಡು ಶಬ್ದ ಕೇಳಿ ಸಾಕು ನಿಮ್ಗೆ ಗೊತ್ತಾಗ್ಬಿಡ್ತದೆ ಇದು ಎಲ್ಲಿದು ಅಂತಿಲ್ಲ. ಅಂದರೆ ಪರಿಶಿಷ್ಟ ಜಾತಿ ಉಪಯೋಜನೆ, ಇನ್ನೊಂದು ಗಿರಿಜನ ಉಪಯೋಜನೆ. ಇಲ್ಲಿ ಇವೆರಡು ಸ್ಕೀಮ್ಗಳು. ಇದನ್ನು 2013 ನಮ್ಮ ಮುಖ್ಯಮಂತ್ರಿ ಆಗಿದ್ದಂತಹ ಇವತ್ತಿನ ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯ ತಂದಿದ್ದರು. ಯಾಕಂದರೆ ಪರ್ಟಿಕ್ಯುಲರ್ಲಾಗಿ ಆ ಸಮುದಾಯಗಳ ಏಳಿಗೆ ಆಗಲಿ ಅದಕ್ಕಾಗಿ ದುಡ್ಡು ತೆಗೆದಿಟ್ಟು ಅವ್ರಿಗಾಗೆ ಖರ್ಚು ಮಾಡೋದು, SC ಮತ್ತು STಗಳಿಗೆ ಖರ್ಚು ಮಾಡೋದಕ್ಕಾಗಿ ಇದನ್ನು ಸ್ಕೀಮ್ ತಂದರು. ಆ ಜನರಿಗೆ ಒಂದು ಸ್ವಲ್ಪ ಅನುಕೂಲಗಳು ಆಗ್ತಾ ಬಂದು ಈಗ ಅದರ ಫಂಡಿನಿಂದ ಗ್ಯಾರಂಟಿಗಳಿಗೆ ಯೂಸ್ ಮಾಡಿಕೊಂಡ್ರು ಅನ್ನೋದು ಇಲ್ಲಿ ಗಮನಿಸಬೇಕಾಗಿದ್ದದ. ನಮ್ಮ ಸಿದ್ದರಾಮಯ್ಯನವರು ಒಂದು ಕಡೆ ಕೊಟ್ಟರು, ಇನ್ನೊಂದು ಕಡೆ ಯಾಕೆ ತೊಗೊಳ್ತಾ ಇದ್ದಾರೆ? ಗ್ಯಾರಂಟಿಗೆ 40% ಬರಬೇಕಾಗಿತ್ತಲ್ಲ, ಆ ದುಡ್ಡು ಹೊಡಿತಾ ಇದ್ದಾರೆ ಅಂತ ಆರೋಪ ಮಾಡಿದ್ರು ಸಾಕಷ್ಟು BJP ಸರ್ಕಾರ ಇದ್ದಾಗ. ಅದನ್ನು ಗೌರ್ಮೆಂಟಿಗೆ ಕೆಡಬಿದ್ರೆ ಅಧಿಕಾರಕ್ಕೂ ಬಂದರು, ಮತ್ತು ಆ 40% ದುಡ್ಡು ಎಲ್ಲಿ ಹೋಯ್ತು ಅನ್ನೋದು ಇವತ್ತು ದೊಡ್ಡ ಪ್ರಶ್ನೆ. ಯಾಕಪ್ಪ ಅಂತಂದ್ರೆ ಇವರು ಹೇಳಿದ್ದೇನು ಮಾಡ್ತಾ ಇರೋದೇನು ಅಂತ. ಯಾವ SC ST ಜನಾಂಗಕ್ಕೆ ತೆಗೆದಿಟ್ಟಿರೋ ದುಡ್ಡನ್ನು ಅದನ್ನು ಈ ಗ್ಯಾರಂಟಿಗಳಿಗೆ ಬಳಸುವಂಥದ್ದು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಗ್ಯಾರಂಟಿ ಕೂಡ ಸರಿ ತಪ್ಪ ಚರ್ಚೆಯಲ್ಲಿ ಮುಖ್ಯ ಅಲ್ಲ. ಹೌದು, ಬಿದ್ದವರು ಒಂದು ಅನುಕೂಲ ಮಾಡಿದ್ದು ಸುಳ್ಳೇನಲ್ಲ. ಇವತ್ತು ಭಾಳಷ್ಟು ಜನ ಇದನ್ನು